ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನೆಲ್. ಸ್ನೇಹಿತರ, ನಟಿ ಭವ್ಯರವರು 80ರ ದಶಕದಲ್ಲಿ ತಮ್ಮ ಅದ್ಭುತವಾದ ಅಭಿನಯದ ಮೂಲಕ ತಮ್ಮದೇ ಆದ ವಿಶೇಷ ಛಾಪನ್ನು ಸಂಪಾದಿಸಿಕೊಂಡ ನಟಿ ಎಂದರೆ ತಪ್ಪಾಗಲಾರದು. ಹೌದು ಸ್ನೇಹಿತರೆ, ಎಂಥ ಪಾತ್ರ ನೀಡಿದರೂ ಅಭಿನಯಿಸುತ್ತಾ ತಮ್ಮ ಮುಗ್ಧ ನಗು ಹಾಗೂ ಸೌಂದರ್ಯದ ಮೂಲಕವೇ ಅದೆಷ್ಟೋ ಪಡ್ಡೆ ಹುಡುಗರ ಮನದರಸಿ ಆಗಿದ್ದ ಭವ್ಯರವರು ಅಂಬರೀಶ್, ವಿಷ್ಣುವರ್ಧನ್, ಅನಂತ್ ನಾಗ್, ಶಂಕರ್ ನಾಗ್ ರವರಂತಹ ದಿಗ್ಗಜ ನಟರೊಂದಿಗೆ ತೆರೆ ಹಂಚಿಕೊಂಡು ಅಲ್ಪಾವಧಿಯಲ್ಲಿಯೇ ಕನ್ನಡ ಸಿನಿಮಾ ರಂಗದಲ್ಲಿ ಸ್ಟಾರ್ ನಟಿ ಪಟ್ಟಕ್ಕೇರಿದ್ದರು. ಹೀಗಿರುವಾಗ ಎಲ್ಲ ದೊಡ್ಡ ದೊಡ್ಡ ದಿಗ್ಗಜ ನಟರೊಂದಿಗೆ ನಟಿಸಿರುವ ನಟಿ ಭವ್ಯರವರು ಅವಕಾಶಗಳು ಒದಗಿ ಬಂದರೂ ಅಣ್ಣವರೊಂದಿಗೆ ನಟಿಸಲು ಮನಸ್ಸು ಮಾಡಲಿಲ್ಲವಂತೆ. ಅಷ್ಟಕ್ಕೂ ಯಾವ ಕಾರಣದಿಂದ ಅಣ್ಣವರ ಜೊತೆ ನಟಿ ಭವ್ಯರವರು ತೆರೆ ಹಂಚಿಕೊಳ್ಳಲಿಲ್ಲ? ಇವರಿಬ್ಬರ ನಡುವೆ ಏನಾದರೂ ವೈಯಕ್ತಿಕ ಮನಸ್ತಾಪವಿತ್ತ ಎಂಬ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನೀವಿನ್ನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಸಾಮಾನ್ಯವಾಗಿ ನಟಿ ಅವರ ಹೆಸರು ಕೇಳುತ್ತಿದ್ದ ಹಾಗೆ ಜನನಾಯಕ, ಭೂಮಿ ತಾಯಿಯಣೆ, ಹೃದಯ ಗೀತೆ, ಪ್ರೇಮ ಜ್ಯೋತಿ, ಹೊಸಬಾಳು, ಸಾಲು ಸಾಲು ಸಿನಿಮಾಗಳ ಪಟ್ಟಿ ನಮ್ಮೆಲ್ಲರ ನೆನಪಿಗೆ ಬಂದು ಬಿಡುತ್ತದೆ. ಅಭಿನಯದ ಮೂಲಕವೇ ಆಗಿನ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬೇಡಿಕೆ ಗಿಟ್ಟಿಸಿಕೊಂಡಿದ್ದಂತಹ ನಟಿ ಭವ್ಯ ಅವರು ಡಾಕ್ಟರ್ ರಾಜ್ಕುಮಾರ್ ಜೊತೆ ನಟಿಸಲು ಮನಸ್ಸು ಮಾಡಿದಾಗಲೆಲ್ಲ ಒಂದೊಂದು ಅಡೆತಡೆಗಳು ಎದುರಾಗುತ್ತಿದ್ದವಂತೆ. ಹೌದು ಸ್ನೇಹಿತರೆ, ಮೊದಲಿಗೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಭವ್ಯ ಅವರ ವಯಸ್ಸಿನ ಅಂತರ ಮುಖ್ಯ ಕಾರಣವಾಯಿತು. ಡಾಕ್ಟರ್ ರಾಜ್ಕುಮಾರ್ ರವರಿಗೆ ಆಗ 50 ವರ್ಷ ವಯಸ್ಸಾಗಿತ್ತು. ಭವ್ಯ ಅವರಿಗೆ ಕೇವಲ 20 ವರ್ಷ ವಯಸ್ಸಾಗಿತ್ತು. ಹೀಗೆ ಬರೋಬ್ಬರಿ 30 ವರ್ಷ ವಯಸ್ಸಿನ ಅಂತರವಿರುವ ಹುಡುಗಿಯನ್ನು ಸಿನಿಮಾದಲ್ಲಿ ಹಾಕಿಕೊಂಡರೆ ಜನರು ಬೇರೆಯದೇ ರೀತಿ ಭಾವಿಸುತ್ತಾರೆ ಎಂಬುದು ಪಾರ್ವತಮ್ಮನವರ ಯೋಜನೆಯಾಗಿತ್ತು. ಹೀಗಾಗಿ ಭವ್ಯ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಸರಿಹೊಂದುವಂತಹ ಸಾಕಷ್ಟು ಪಾತ್ರಗಳು ಬಂದರೂ ಕೂಡ ವಯಸ್ಸಿನ ಅಂತರದಿಂದ ನಟಿಸಲಾಗುತ್ತಿರಲಿಲ್ಲ. ಇನ್ನು ಆಗಿನ ಕಾಲದಲ್ಲಿ ಭವ್ಯರವರು ಹೆಚ್ಚಿನ ಯುವ ಮತ್ತು ಬಬ್ಲಿ ಪಾತ್ರದಲ್ಲಿ ಅಭಿನಯಿಸಿ ಪ್ರಖ್ಯಾತಿ ಪಡೆದುಕೊಂಡಿದ್ದರು. ಆದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಐತಿಹಾಸಿಕ, ಪ್ರಬುದ್ಧ ಮತ್ತು ಗಂಭೀರ ಪಾತ್ರಗಳ ಮೂಲಕ ಹೆಚ್ಚಾಗಿ ಕಾಣಿಸಿಕೊಂಡಿದ್ದರು. ಹೀಗಾಗಿ ಇವರಿಬ್ಬರ ಸಿನಿ ಕ್ಯಾರೆಕ್ಟರ್ಗಳಿಗೂ ಹೋಲಿಕೆ ಇಲ್ಲದ ಕಾರಣ ಭವ್ಯ ಅವರು ಪ್ರಬುದ್ಧವಾದ ಪಾತ್ರಗಳಿಗೆ ಜೀವ ತುಂಬಬಲ್ಲರು ಎಂಬ ನಂಬಿಕೆ ನಿರ್ದೇಶಕ, ನಿರ್ಮಾಪಕರಿಗೆ ಇರುತ್ತಿರಲಿಲ್ಲವಂತೆ. ಇನ್ನು ಕೆಲ ಸಂದರ್ಭದಲ್ಲಿ ಇಬ್ಬರು ಆಗಿನ ಕಾಲದಲ್ಲಿ ಎತ್ತರದಲ್ಲಿದ್ದ ಕಲಾವಿದರಾದ ಕಾರಣ ಡೇಟ್ ಸರಿಯಾಗಿ ಬರುತ್ತಿರಲಿಲ್ಲವಂತೆ. ಇದು ಇಬ್ಬರ ಕಾಂಬಿನೇಷನ್ ತೆರೆಯ ಮೇಲೆ ಕಾಣದಿರಲು ಕಾರಣವಾಗಿದೆ ಅಂತಾನೆ ಹೇಳಬಹುದು. ಹೌದು ಸ್ನೇಹಿತರೆ, ಡಾಕ್ಟರ್ ರಾಜ್ ಹಾಗೂ ಭವ್ಯ ಅವರ ಜೋಡಿಗಾಗಿಯೇ ಕತೆ ಬರೆದಿದ್ದರೂ ಸ್ಕ್ರಿಪ್ಟ್ ಹಾಗೂ ಕಥಾಹಂದರ ಎಲ್ಲವೂ ಓಕೆ ಆದರೂ ಡೇಟ್ಸ್ ಹೊಂದಾಣಿಕೆ ಆಗದ ಕಾರಣ ಸಿನಿಮಾ ತೆರೆಗೆ ಬರಲು ಸಾಧ್ಯವಾಗುತ್ತಿರಲಿಲ್ಲವಂತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ. ಧನ್ಯವಾದಗಳು.